ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ನ್ಯೂ ಇಯರ್ ಸ್ಪೆಷಲ್. ಎಸ್, ಇವಾಗ ರಾತ್ರಿ ಕತ್ಲು ಕವದಿದೆ. ನಾವು ತೋಟದ ಮನೆಯಲ್ಲಿ ಇದ್ದೀವಿ. ಸೊ ಇನ್ನೇನು 12 ಗಂಟೆ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ತೋಟದ ಮನೇಲಿ ಮಾಡ್ತಾ ಇದ್ದೀವಿ. ಅಂಡ್ ಲಾಸ್ಟ್ ಇಯರ್ 2024 ಸ್ಟಾರ್ಟ್ ಆಗ್ಬೇಕಾದ್ರೆ ಇವನಿನ್ನ 7 ಮಂತ್ಸ್ ಇದ್ದ. 7 ಮಂತ್ಸ್ ಬೇಬಿ ಕೀಚು. ಸೊ ಅವಾಗೂ ಕೂಡ ತೋಟದ ಮನೆಯಲ್ಲೇ ಇದ್ವಿ. ಇನ್ನೂ ಮನೆ ಎಲ್ಲ ಕಂಪ್ಲೀಟ್ ಆಗಿರ್ಲಿಲ್ಲ, ಫಿನಿಶಿಂಗ್ ಆಗಿರ್ಲಿಲ್ಲ. ಸೊ ವೆಯ್ಟ್ ಮಾಡ್ತಿದ್ವಿ. ಬಟ್ ಈ ವರ್ಷ ಎಲ್ಲಾನು ಕರೆದು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಒಂದಷ್ಟು ಅದು ಇದು ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಮಾಡಕ್ ಆಗ್ಲಿಲ್ಲ ಎಲ್ಲಾನು ಕರೆದು. ಸೊ ಅದಕ್ಕೆ ನಾವೇ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ತೋಟದ ಮನೆಯಲ್ಲಿ. ಸೊ ಪಾಪ ಇವರಿಬ್ರು ಕಾಯಿಸ್ತಾ ಇದೀವಿ, ಮಲ್ಗೋದಕ್ಕೂ ಬಿಟ್ಟಿಲ್ಲ ನಾವು. ಸೊ ಹೆಂಗಿದೆ ಎಕ್ಸೈಟ್ಮೆಂಟ್ ಚಿನ್ನಿ? ಸೂಪರ್ ಆಗಿದೆ. ಅರೇಂಜ್ಮೆಂಟ್ಸ್ ಹೆಂಗಿದೆ? ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ತುಂಬಾ ಸಿಂಪಲ್ ಆಗಿ ಮಾಡಿದೀನಿ, ಏನ್ ಜಾಸ್ತಿ ಓವರ್ ಆಗೆಲ್ಲ ಏನ್ ಮಾಡಿಲ್ಲ. ಸೊ ಪಾಪ ಇವನ್ನ ಇಟ್ಕೊಂಡು ಅವಳನ್ನ ಇಟ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಕಷ್ಟ ಆಗತ್ತೆ. ಸೊ ಡೆಕೋರೇಷನ್ ಯಾವ ರೀತಿ ಇದೆ, ಏನು ಎತ್ತ ಅಂತೆಲ್ಲ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ, ಆಕ್ಚುಲಿ ಬೇರೆ ಕಡೆ ತೋಟದ ಮಧ್ಯೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದು. ಆ ಕಡೆ ಸ್ವಲ್ಪ ಕತ್ಲಿದೆ, ಆಮೇಲೆ ಸ್ಟ್ರೀಟ್ ಲೈಟ್ ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಅದೇ ಸೆಲೆಬ್ರೇಟ್ ಮಾಡಿಲ್ಲ. ಆ್ಯಂಡ್ ಚಿಕ್ಕದಾಗಿ ಇಲ್ಲೇ ಸಣ್ಣದಾಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನಾವು ಡೆಕೋರೇಷನ್ ಮಾಡಲಿಕ್ಕೆ ತುಂಬಾ ತಂದಿಲ್ಲ, ಈಗ ಸನ್ಲೈಟ್ ಮಾಡಬೇಕು. ಈಗ ಹೌದಾ? ಇಲ್ಲೆಲ್ಲ ಹಿಂಗೆ ಇರೋದು ಡೆಕೋರೇಷನ್. ಎಸ್ ಫ್ರೆಂಡ್ಸ್, ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಡೆಕೋರೇಷನ್ ಮಾಡಿರೋದು. ಕೀಚು ಬಿಟ್ರೆ ಎಲ್ಲ ಹಾಳು ಮಾಡ್ತಾನೆ. ಸೊ ಅವಳಿಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ ಬರಲಿಲ್ಲ. ಸೊ ಇಲ್ಲಿ ದೀಪಗಳನ್ನ ಇಟ್ಟಿದ್ದೀವಿ ಟೇಬಲ್ ಮೇಲೆ. ಸೊ ಸ್ವಲ್ಪ ಬಲೂನ್ಸ್ನ ಹಾಕಿ ಅರೇಂಜ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇದಿಷ್ಟು ಸಣ್ಣದಾಗಿ ಆಚೆ ಕಡೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಇಲ್ಲಿ ನಮ್ಮ ತೋಟದ ಮಧ್ಯ, ಇಲ್ಲಿ ನಮ್ಮ ತೋಟದ ಮನೆ ಹತ್ರನೇ ಇನ್ನೂ ಕೆಲವೊಂದಷ್ಟು ಮನೆಗಳಿದ್ದಾವೆ, ಕೆಲವೊಂದೊಂದು ಮನೆ ಇದೆ. ಸೊ ಅಲ್ಲಿ ಯಾರೋ ಸೆಲೆಬ್ರೇಟ್ ಮಾಡ್ತಿರ್ಬೋದು. ಸೊ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಸೊ ಕೇಕ್ ತಂದು ಇಟ್ರೆ ಸೊ ಈ ಒಂದು ಟೇಬಲ್ ಕಂಪ್ಲೀಟ್. ಏನು ಮಾಡಲ್ಲ ಸುಮ್ಮನೆ ಇರು. ಆಕ್ಚುಲಿ ಟೆರೆಸ್ ಮೇಲೆ ಮಾಡೋಣ ಅಂತ ಅನ್ಕೊಂಡ್ವಿ. ಲೈಟ್ ಎಲ್ಲ ಚೆನ್ನಾಗಿತ್ತು, ಅಲ್ಲಿ ಮಾಡೋಣ ಅನ್ಕೊಂಡ್ವಿ. ಬಟ್ ಆಮೇಲೆ ಅಲ್ಲೂ ಬೇಡ ಅಂತ ಡಿಸೈಡ್ ಆದ್ವಿ. ಯಾಕೋ ಯಾವುದು ಸರಿ ಹೋಗ್ಲಿಲ್ಲ. ಸೊ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮ್ದು ಓಪನ್ ಏರಿಯಾ ಸ್ಪೇಸ್ ಇದೆ ಒಂದು. ಇಲ್ಲಿ ಸೊ ಅಲ್ಲಿ ಮಾಡೋಣ ಅನ್ಕೊಂಡ್ವಿ. ಅಲ್ಲಿ ಸ್ಟ್ರೀಟ್ ಲೈಟ್ ಕೈ ಕೊಟ್ಟಿದ್ರಿಂದ ಅಲ್ಲೂ ಕೂಡ ಮಾಡಲಿಲ್ಲ ನಾವು. ಸೊ ಅದಕ್ಕೆ ವಾಪಸ್ ಇಲ್ಲಿ ಪ್ಲ್ಯಾನ್ ಮಾಡಿ ಸೊ ಇಲ್ಲಿ ಸಣ್ಣದಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಸೊ 2025ನ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಕೇಕ್ ಒಂದು ಇಲ್ಲಿ ತಂದಿಟ್ರೆ ಸಗದಾಗಿರುತ್ತೆ. ಕಿಚ್ಚು ಏನು ಮಾಡಬಾರ್ದು, ಕಿಚ್ಚು ಪ್ಲೀಸ್ ಕಿಚ್ಚು. ಏ ಕಿಚ್ಚು ಇಲ್ಲಿ ನೋಡು. ಏನು ಮಾಡಬಾರ್ದು ಪ್ಲೀಸ್ ಕಿಚ್ಚು, ಏನು ಮಾಡಬಾರ್ದು ಕಿಚ್ಚು, ಪ್ಲೀಸ್ ಕಿಚ್ಚು, ಏನು ಮಾಡಬಾರ್ದು ಕಿಚ್ಚು. ಪ್ಲೀಸ್ ಕಿಚ್ಚು. ಹೇಗಿದೆ ನಿದ್ದೆ ಬರ್ತಾ ಇದೆಯಾ? ಪಾಪ, ನಾವು 12 ಗಂಟೆವರೆಗೂ ಕಾಯಿಸ್ತಾ ಇದ್ದೀನಿ ನಾನು ಇವನ್ನ. ತುಂಬ ನಿದ್ದೆ ಬಂದಿದೆ. ನಮ್ಮ ತಂದೆ ಆಗಲೇ ನಿದ್ದೆ ಮಾಡ್ತಾ ಇದ್ದಾರೆ. ಬಟ್ ಆಮೇಲೆ ಎದೋಳಿಸಿ ಕರ್ಕೊಂಬರ್ಬೇಕು. ಪಾಪ ಅವ್ರು ಬೆಂಗಳೂರಿಂದ ಕೇಕ್ ತೊಗೊಬಂದಿದ್ದಾರೆ. ಸೊ ಪೇಸ್ಟ್ರೀಸ್ ಅಲ್ಲಿಂದ ಇಲ್ಲಿವರೆಗೂ ಇರಲ್ಲ, ನಾರ್ಮಲ್ ಕೇಕ್ನ ತೊಗೊಂಬಂದಿದ್ದಾರೆ. ಬಟ್ ತಂದಿದ್ದಾರಲ್ಲ, ಅದು ಗ್ರೇಟ್ ಅದು. ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ಸಣ್ಣದಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ವಿ ಆರ್ ಸೆಲೆಬ್ರೇಟಿಂಗ್. ಆ್ಯಕ್ಚುಲಿ ಮಕ್ಕಳಿರೋದ್ರಿಂದ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ 2 ಇಯರ್ಸು ಪರಿ ಇದ್ದಿದ್ದರಿಂದ ಅವಾಗ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಪರಿ ದೊಡ್ಡವಳಾಗಿದ್ದಾಳೆ. ಸೊ ಇವಳು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ಬಟ್ ಇವಾಗ ಇವನು ಇಟ್ಕೊಂಡು ಡೆಕೋರೇಷನ್ಸ್ ಎಲ್ಲ ತುಂಬ ಕಷ್ಟ.
ಎಲ್ಲ ಬಲೂನ್ಸ್ ಎಲ್ಲ ಹೊಡೆದಾಕ್ತಾನೆ ಮತ್ತೆ ಎಳಿತಾನೆ, ಮಾಡಲ್ಲ ಅಂತಾನೆ ಮತ್ತೆ ಎಲ್ಲ ಮಾಡ್ತಾನೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಕೀಚು, ಅಪ್ಪಾಜಿ, ಅಮ್ಮ, ಪರಿ, ಅಬಿಲಿಲ್ಲ, ಅಬಿಗೂ ಹ್ಯಾಪಿ ನ್ಯೂ ಇಯರ್. 2025 ಸ್ಟಾರ್ಟ್. ಹ್ಯಾಪಿ ನ್ಯೂ ಇಯರ್. ಅವನ ತಿನ್ಕೊಂಬಿಟ್ಟ. ಕಟ್ ಮಾಡಮ್ಮ. ಹ್ಯಾಪಿ ನ್ಯೂ ಇಯರ್ ಚಿನ್ನಿ. ಅಪ್ಪಪ್ಪಂಗು ತಿನ್ಸು, ಹಂಗೆ ಬೇಗ ಈಸ್ಕೊಂಡು ತಿನ್ಸು. ಕಿಚ್ಚುಗೆ ತಿನ್ಸ್ತಾ? ಬಂತು. ಕ್ಲಿಕ್ ಆಗದೆ ಇಲ್ಲ ಅದು. Game family. Happy New Year 2025. ಹ್ಯಾಪಿ ನ್ಯೂ ಇಯರ್. ನಮ್ಮ ಅಪ್ಪನ ಕಡೆಯಿಂದಾನು ಎಲ್ಲಾರ್ಗು ವಿಶಸ್ ತಿಳಿಸ್ತಾ ಇದಾರೆ. ಎಲ್ಲಾ ಜನಕ್ಕೂ ವಿಶ್ ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್ 2024. ವೆಲ್ಕಮಿಂಗ್ 2025. ಅವಳದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾಳೆ ಅವಳು. ಎಲ್ಲಾ ಜನಕ್ಕೂ ಎಲ್ರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಸಾಕು. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಕೀಚು, ನಿಂಗ್ ಫಸ್ಟ್ ಟೈಮ್ ಆ ಕೇಕು ಇಷ್ಟು ಜೋರಾಗಿ? ಬರ್ಡೇ, ಫಸ್ಟ್ ಇಯರ್ ಬರ್ಡೇನಲ್ಲಿ ಕೇಕ್ ತಿಂದಿದ್ದು ಅಷ್ಟೇನೆ. ಇವಾಗ ಈ ಕೇಕ್ ತಿಂತಾ ಇದ್ದಾನೆ. ಬೇಡ. ಎಸ್ ಫ್ರೆಂಡ್ಸ್, ಫೈನಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗೀತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಒಂದು ವರ್ಷ ನೀವು ಕಳೆದ ವರ್ಷ ಏನೆಲ್ಲ ಅನ್ಕೊಂಡಿದ್ರೋ ಅದು ಈಡೇರಿಸ್ಕೊಳ್ಳೋದಕ್ಕಾಗಿರಲ್ಲ ಅಂಡ್ ಫುಲ್ಫಿಲ್ ಮಾಡೋದಕ್ಕಾಗಿರಲ್ಲ. ಸೊ ಆ ಒಂದು ವರ್ಷದಲ್ಲಿ, ಸೊ ಅಟ್ಲೀಸ್ಟ್ ಈ ವರ್ಷದಲ್ಲಾದ್ರೂ ನಿಮ್ಮ ಎಲ್ಲ ಆಸೆಗಳು, ಆಕಾಂಕ್ಷೆಗಳು ಏನೇನು ಅನ್ಕೊಂಡಿದ್ದೀರೋ ಎಲ್ಲ ಕಂಪ್ಲೀಟ್ ಆಗಿ ಈ ಒಂದು ವರ್ಷದಲ್ಲಿ ಆಗ್ಲಿ ಅಂತ ನನ್ನ ಕಡೆಯಿಂದ, ಸಿಂಪಲ್ ಸೌಜನ್ಯ ಚಾನೆಲ್ ಕಡೆಯಿಂದ ಹಾಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಬೆಸ್ಟ್ ವಿಶಸ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಕಿಚ್ಚು ಮಲಗಿಲ್ಲ, ಸೊ ಅವನ ಮಲಗಿಸ್ಬೇಕು. ತುಂಬ ತಡವಾಗಿದೆ, ಸೊ ಮಲಗಬೇಕು ಅವನು. ಸೊ ಅದಕ್ಕೋಸ್ಕರ ಇವತ್ತಿನ ರಾತ್ರಿ ನ್ಯೂ ಇಯರ್ ಡೇ ಶುರು ಮಾಡಿದ್ದೀವಿ. ಸೊ ಹೊಸ ವರ್ಷನ ಶುರು ಮಾಡಿದ್ದೀವಿ. ಸೊ ಖುಷಿಯಾಗಿರ್ಲಿ, ಈ ಒಂದು ವರ್ಷ ತುಂಬಾನೇ ಖುಷಿಯಾಗಿರ್ಲಿ ಅಂತ ಅನ್ಕೋತೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಈ ಒಂದು ವರ್ಷ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.